ಚಲನಚಿತ್ರ ಒಂದು ಪ್ರಬಲ ಮಾಧ್ಯಮವಾಗಿದ್ದು ಆ ಮೂಲಕ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ, ಶಾಂತಿ, ಸೌಹಾರ್ದ ವಾತಾವರಣ ನಿರ್ಮಾಣ ಕುರಿತು ಜಾಗೃತಿ ಮೂಡಿಸುವ ಕೆಲಸವನ್ನು ಹಾಲಪ್ಪ ಪ್ರತಿಷ್ಠಾನ ನಗರದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾಡಲು ಮುಂದಾಗಿದೆ ಎಂದು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಹಾಗೂ ಕೌಶಲ್ಯಾಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದ್ದಾರೆ. ನಗರದ ಎಂಪ್ರೆಸ್ ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಸೇಂಟ್ ಮೇರೀಸ್ ಶಾಲೆಯ ಮಕ್ಕಳಿಗೆ ಆಯೋಜಿಸಿದ ಅಂತಾರಾಷ್ಟ್ರೀಯ ಕಿರು ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾದ ಕೆಲ ಚಿತ್ರಗಳ ಪ್ರದರ್ಶನ ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದ ಅವರು, ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಉದಾತ್ತ ಗುಣಗಳನ್ನು ಬೆಳೆಸುವುದರಿಂದ ಅವರನ್ನು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪಿಸಬಹುದು. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಶಾಂತಿ, ಸೌಹಾರ್ದ, ಪರಿಸರ ಹಾಗೂ ಶಿಕ್ಷಣ ವ್ಯವಸ್ಥೆ ಕುರಿತು ತಯಾರಿಸಿರುವ ಇಂಡೋನೇಷ್ಯಾ, ಸೌತ್ ಕೊರಿಯಾ ದೇಶಗಳ ಕಿರುಚಿತ್ರಗಳನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತಿದೆ. ಸಿನಿಮಾ ನೀಡಿ ಒಳ್ಳೆಯ ವಿಮರ್ಶೆ ಬರೆದುಕೊಡುವ 3 ಮಕ್ಕಳಿಗೆ ಹಾಲಪ್ಪ ಫೌಂಡೇಶನ್ ಪ್ರಶಸ್ತಿ ನೀಡಿ ಗೌರವಿಸಲಿದೆ ಎಂದರು. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ನಗರದ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯ ಕಿರುಚಿತ್ರಗಳನ್ನು ಪ್ರದರ್ಶಿಸಲು ಹಾಲಪ್ಪ ಪ್ರತಿಷ್ಠಾನ ಮುಂದಾಗಿದೆ. ಇರಾನ್, ಜಪಾನ್, ರಷ್ಯಾದಂತಹ ದೇಶಗಳಲ್ಲಿ ತಯಾರಾದ ಪ್ರಮುಖ ವಿಚಾರಗಳನ್ನು ಒಳಗೊಂಡ ವಿಚಾರಗಳ ಕಿರುಚಿತ್ರಗಳ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧಗೊಳಿಸಲಾಗಿದೆ. ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ನೀವು ತರಗತಿಗಳಲ್ಲಿ ಪಾಠ ಕೇಳಿ ಮೇಷ್ಟ್ರುಗಳ ಹತ್ರ ಸುಸ್ತಾಗ್ಬಿಟ್ಟಿದ್ದೀಗ. ಮನೆಗೆ ಹೋದ್ಮೇಲೆ ಮೊಬೈಲು, ಟಿವಿ, ಅದು ಪೂರ್ತಿ ಟೈರ್ ಆಗ್ಬಿಟ್ಟಿದ್ದೀಗ. ನಿಮಗೊಂದು ಬ್ರೇಕ್ ಸಿಗಲಿ, ನಿಮಗೊಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತೇಳಿ ಜೊತೆಗೆ ಇವತ್ತೊಂದು ಸ್ಪಷ್ಟವಾದಂಥ ಸಂದೇಶ ನಿಮಗೆ ಹೋಗಬೇಕು. ಒಂದು, ನಮ್ಮ ಪರಿಸರದ ಬಗ್ಗೆ, ನಮ್ಮ ದೇಶದಲ್ಲಿ ಶಾಂತಿ ತಲುಪಿಸಬೇಕು ಅಂತ ಹೇಳಿ, ಆಮೇಲೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಇವತ್ತಿಲ್ಲಿ ತುಂಬ ಚೆನ್ನಾಗಿರೋ ಪ್ರದರ್ಶನಗಳು ಮಾಡ್ತಿದ್ದಾರೆ. ಈ ಮುಗಿದ ಮೇಲೆ ಯಾರು 3 ಜನ ಒಳ್ಳೆ ರಿವ್ಯೂಸ್ ಕೊಡ್ತೀರ, ನೀವು 2 ಶಾಲೆಗೂ ಸಪ್ರೇಟು ಒಳ್ಳೆ ನೀವು ಯಾರು ಕಾಮೆಂಟ್ಸ್ಗಳು ಕ್ರಿಟಿಕ್ ಅಂತ ರಿವ್ಯೂಸ್ ಕೊಡ್ತೀರಾ, ನಿಮಗೆ 3 ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದಾರೆ. ಗಿರೀಶ್ ರಾವ್, ಹಾಗೆಯೇ ಗಿರೀಶ್ ಗೌಡ, ಆಮೇಲೆ ಮಹೇಶ್ವರ ರಾವ್, ಅವರಿಬ್ಬರಿಗೂ ನಿಮಗೆ 3 ಪ್ರಶಸ್ತಿಗಳನ್ನ 2 ದಿವಸ ಟೈಮ್ ಕೊಡ್ತೀವಿ. ನಿಮ್ಮ ಶಾಲೆಗೆ ನೀವು ಸಬ್ಮಿಟ್ ಮಾಡಿದರೆ ಈ ಫಿಲಮ್ಸ್ ಬಗ್ಗೆ ಕಾಮೆಂಟ್ಸ್